ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಸ್ತ ಮೈಥುನದಿಂದ ಪ್ರೆಗ್ನೆಂಟ್ ಆಗಬಹುದಾ? ಈ ವಿಡಿಯೋದಲ್ಲಿನ ಮಾಹಿತಿ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಹಸ್ತ ಮೈಥುನ ಮಾಡಿಕೊಳ್ಳುವುದರಿಂದ ಯಾವ ಸಮಸ್ಯೆಯೂ ಇಲ್ಲ. ಅದು ಬಹುತೇಕ ಎಲ್ಲರೂ ಮಾಡಿಕೊಳ್ಳುವಂಥದ್ದೇ, ಅದರಲ್ಲೂ ಬಹಳಷ್ಟು ಗಂಡಸರು ಇದನ್ನು ಮಾಡಿಕೊಳ್ಳುತ್ತಾರೆ. ಹೀಗಿರುವಾಗ ವೀಕ್ಷಕರು ತಮ್ಮ ಲೈಂಗಿಕ ಸಮಸ್ಯೆಗಳ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕಳುಹಿಸಿ ಅದಕ್ಕೆ ಪರಿಹಾರ ನೀಡಲು ತಿಳಿಸುತ್ತಿದ್ದಾರೆ. ಅದರಂತೆ ಈ ವಿಡಿಯೋದಲ್ಲಿ ಕೆಲವು ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರ ತಿಳಿಸುವ ಪ್ರಯತ್ನ ಮಾಡೋಣ. ಹಾಗೆ ಇಂತಹ ಸಮಸ್ಯೆ ಹೊಂದಿರುವ ಇತರರು ಕೂಡ ತಮ್ಮ ಸಮಸ್ಯೆಗೆ ಈ ವಿಡಿಯೋ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು. ನಾನು 25 ವರ್ಷದ ಯುವತಿ, ಮದುವೆಯಾಗಿಲ್ಲ. ನಾನು ಮತ್ತು ನನ್ನ ಬಾಯ್ ಫ್ರೆಂಡ್ ಕನಿಷ್ಠ ಪಕ್ಷ 2 ದಿನಕ್ಕೊಮ್ಮೆಯಾದರೂ ಭೇಟಿಯಾಗುತ್ತಿದ್ದೆವು. ಇಬ್ಬರೂ ದೇಹ ಸುಖ ಹಂಚಿಕೊಳ್ಳುತ್ತಿದ್ದೆವು. ಆದರೆ ಕಳೆದ 1 ತಿಂಗಳಿನಿಂದ ಆತನನ್ನು ಭೇಟಿ ಮಾಡಲಾಗಿಲ್ಲ. ಹೀಗಾಗಿ ಹಸ್ತಮೈಥುನ ಮಾಡಿಕೊಳ್ಳುತ್ತಾ ಸುಖ ಅನುಭವಿಸುತ್ತಿದ್ದೇನೆ. ಇದರಿಂದ ಏನಾದರೂ ಸಮಸ್ಯೆ ಆಗಬಹುದಾ? 1 ತಿಂಗಳಿನಿಂದ ನಾನು ಮುಟ್ಟಾಗಿಲ್ಲ. ನಾನು ಗರ್ಭಿಣಿ ಆಗಿರೋ ಚಾನ್ಸ್ ಇದೆಯಾ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ತಜ್ಞರ ಉತ್ತರ ಹೀಗಿದೆ: ನಿಮ್ಮಲ್ಲಿ ಕೆಲವು ಪ್ರಾಥಮಿಕ ಮಾಹಿತಿಗಳ ಕೊರತೆ ಇರುವಂತಿದೆ. ಕೆಲವು ಗೊಂದಲಗಳು ಇರುವಂತಿದೆ. ಉದಾಹರಣೆಗೆ, ನೀವು ಹಸ್ತಮೈಥುನ ಮಾಡಿಕೊಳ್ಳುವುದರಿಂದ ಯಾವ ಸಮಸ್ಯೆಯೂ ಇಲ್ಲ. ಅದು ಬಹುತೇಕ ಎಲ್ಲರೂ ಮಾಡಿಕೊಳ್ಳುವಂಥದ್ದೇ. ಅದರಲ್ಲೂ ಬಹುತೇಕ ಗಂಡಸರು ಇದನ್ನು ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಮಹಿಳೆಯರು ಕೂಡ ಹಸ್ತಮೈಥುನ ಮಾಡಿಕೊಳ್ಳುತ್ತಾರೆ ಎಂದು ಅಧ್ಯಯನಗಳು ಹೇಳುತ್ತವೆ. ಇದರಿಂದ ನೀವು ಸುಖ ಅನುಭವಿಸುತ್ತಿದ್ದರೆ, ಇದರ ಬಗ್ಗೆ ನಿಮಗೆ ಯಾವ ಬಗೆಯ ಕೀಳರಿಮೆಯೂ ಬೇಡ. ಅದರಿಂದ ಏನೂ ಸಮಸ್ಯೆ ಇಲ್ಲ. ಇನ್ನು ಹಸ್ತಮೈಥುನದಿಂದ ಯಾರೂ ಗರ್ಭಿಣಿ ಆಗುವುದಿಲ್ಲ. ಕೈ ಬೆರಳುಗಳು ವೀರ್ಯವನ್ನು ಹೊರಸೂಸುವುದಿಲ್ಲ. ಅದು ಗಂಡಸಿನ ಶಿಶ್ನಕ್ಕೆ ಮಾತ್ರವೇ ಇರುವ ಸಾಮರ್ಥ್ಯ. ಹೀಗಾಗಿ ನೀವು ಹಸ್ತಮೈಥುನದಿಂದ ಗರ್ಭಿಣಿಯಾದೆ ಎಂದು ಭಯಪಟ್ಟುಕೊಳ್ಳುವ ಚಾನ್ಸೇ ಇಲ್ಲ. ಇನ್ನು 1 ತಿಂಗಳ ಹಿಂದೆ ನೀವು ಗೆಳೆಯನ ಜೊತೆ ಕೂಡಿದ ಸಂದರ್ಭದಲ್ಲಿ ನೀವು ಪೀರಿಯಡ್ಸ್ ಆಗಿ ಎಷ್ಟು ದಿನವಾಗಿತ್ತು ಎಂದು ಲೆಕ್ಕ ಹಾಕಿಕೊಳ್ಳಿ. ನಿಮ್ಮ ಪೀರಿಯಡ್ಸ್ನ ನಂತರದ 10ನೇ ದಿನದಿಂದ 20ನೇ ದಿನದವರೆಗಿನ ನಡುವಿನ ದಿನಗಳಲ್ಲಿ ನೀವು ಸಂಭೋಗ ನಡೆಸಿದ್ದರೆ, ಆಗ ಗರ್ಭಿಣಿಯಾಗಿರುವ ಚಾನ್ಸ್ ಇದೆ. ಇಲ್ಲವಾದರೆ ಇಲ್ಲ. ನಿಮ್ಮ ಪೀರಿಯಡ್ಸ್ ಅವಧಿಯಲ್ಲಿ ನಿಗದಿತವಾಗಿ ಹೆಚ್ಚು ಕಡಿಮೆ ಆಗುತ್ತಿದ್ದರೆ, ಆಗ ನೀವು ಕಳವಳ ಪಡುವ ಕಾರಣವಿಲ್ಲ. ಈ ಲೆಕ್ಕಾಚಾರಕ್ಕಿಂತಲೂ ಸುಲಭದ ಒಂದು ಕೆಲಸ ಎಂದ್ರೆ, ಮೆಡಿಕಲ್ಗೆ ಹೋಗಿ ಪ್ರೆಗ್ನೆನ್ಸಿ ಕಿಟ್ ತೆಗೆದುಕೊಂಡು ಬಂದು ಸ್ವತಃ ಚೆಕ್ ಮಾಡಿಕೊಳ್ಳಬಹುದು. ಚೆಕ್ ಮಾಡಿಕೊಳ್ಳುವ ಬಗೆಯನ್ನು ನೀವು ಇಂಟರ್ನೆಟ್ನಿಂದ ತಿಳಿಯಬಹುದು. ಹಾಗಾಗಿ ನೀವು ಸುಮ್ಮನೆ ಆತಂಕ ಪಡೋ ಅಗತ್ಯವಿಲ್ಲ. ಮನಸ್ಸನ್ನು ಸಾಕಷ್ಟು ಖುಷಿಯಾಗಿಡಲು ಯತ್ನಿಸಿ. ಕೆಲವು ಒಳ್ಳೆಯ ವಿಷಯಗಳೆಡೆಗೆ ಧ್ಯಾನ ನೀಡಿ. ಎಲ್ಲವೂ ಸರಿ ಹೋಗುತ್ತದೆ. ಮತ್ತೊಬ್ಬರು: ನಾನೊಬ್ಬ ಕಂಪನಿ ನೌಕರ, ಒಂದು ಪಿಜಿಯಲ್ಲಿದ್ದೇನೆ, ಮದುವೆಯಾಗಿಲ್ಲ. ಇತ್ತೀಚೆಗೆ ಕೆಲಸವಿಲ್ಲದೆ ರೂಮಿನಲ್ಲೇ ಇರುವ ಕಾರಣ ನಾನು ಇಂಟರ್ನೆಟ್ನಲ್ಲಿ ಪೋರ್ನ್ ನೋಡುವುದು ಹೆಚ್ಚಾಗಿದೆ ಎಂದು ನನಗೆ ಅನಿಸುತ್ತಿದೆ. ಯಾವಾಗಲೂ ಅದೇ ಯೋಚನೆ ಕಾಡುತ್ತಿದೆ. ಇದರಿಂದ ಏನಾದರೂ ಸಮಸ್ಯೆಯಾದೀತಾ? ಇದರಿಂದ ಪಾರಾಗುವುದು ಹೇಗೆ? ನಿಮ್ಮ ಸಮಸ್ಯೆ ಒಬ್ಬಂಟಿಯಾಗಿ ದೂರದೂರಿನಲ್ಲಿರುವ ಹಲವರ ಸಮಸ್ಯೆಯೂ ಆಗಿರುವ ಸಂಭವ ಇದೆ. ಹೆಚ್ಚಾಗಿ ಪೋರ್ನ್ ನೋಡುವುದು ಅಪಾಯಕಾರಿ. ಆದ್ರೆ ಎಷ್ಟು ಹೆಚ್ಚು, ಎಷ್ಟು ಕಡಿಮೆ ಎಂದು ನಿರ್ಧರಿಸುವುದು ಅಷ್ಟೊಂದು ಸುಲಭವೇನಲ್ಲ. ನಿಮಗೆ ನೀವೇ ಒಂದು ಲಕ್ಷ್ಮಣ ರೇಖೆ ಹಾಕಿಕೊಳ್ಳಿ. ಉದಾಹರಣೆಗೆ, ಬೆಳಗ್ಗೆ ಎದ್ದ ಮೇಲೆ ಮಧ್ಯಾಹ್ನದವರೆಗೆ ನಾನು ಇಂಟರ್ನೆಟ್ ಮುಟ್ಟುವುದಿಲ್ಲ ಹೀಗೆಂದು ನಿರ್ಧರಿಸಿ. ಯಾಕೆಂದರೆ ಇಂಟರ್ನೆಟ್ ಮುಟ್ಟದಿದ್ದರೆ ಪೋರ್ನ್ ಕಡೆಗೂ ಗಮನ ಹೋಗುವುದಿಲ್ಲ. ಪೋರ್ನ್ ನೋಡದೆ ನಿಭಾಯಿಸಲು ಸಾಧ್ಯವಾಗುತ್ತದೆಯೋ ಪ್ರಯತ್ನಿಸಿ. ಅಲ್ಲದೆ ಗೆಳೆಯರೊಡನೆ ಫೋನ್ನಲ್ಲಿ ಮಾತನಾಡಿ. ತುಂಬ ಹಿಂದಿನ ಗೆಳೆಯರನ್ನು ನಂಬರ್ ಕಂಡು ಹುಡುಕಿ ಮಾತನಾಡಿಸಲು ಯತ್ನಿಸಿ. ನಿಮ್ಮ ಮರೆತು ಹೋದ ಯಾವುದಾದರೂ ಹವ್ಯಾಸಗಳಿದ್ದರೆ ಅದನ್ನು ಪುನಃ ಅಭ್ಯಾಸ ಮಾಡಿ. ಉದಾಹರಣೆಗೆ, ಹಾಡುವುದು ಇತ್ಯಾದಿ. ಒಳ್ಳೆಯ ಪುಸ್ತಕ ಓದಿ, ಸಂಗೀತ ಕೇಳಿ, ಅಡುಗೆ ಮಾಡಿಕೊಳ್ಳಿ. ಇದ್ಯಾವುದರಿಂದಲೂ ಮನಸ್ಸು ಚಂಚಲವಾಗುವುದನ್ನು ನಿಗ್ರಹಿಸಲು ಸಾಧ್ಯವಾಗದಿದ್ದರೆ, ದಿನದ ಒಂದು ಹೊತ್ತನ್ನು ಮಾತ್ರ ಪೋರ್ನ್ಗೆ ನಿಗದಿಪಡಿಸಿ. ಉದಾಹರಣೆಗೆ, ಮಲಗುವ ಮೊದಲಿನ 1 ಗಂಟೆ,
ಅಷ್ಟಕ್ಕೆ ಅದನ್ನು ಸೀಮಿತಗೊಳಿಸಲು ಪ್ರಯತ್ನಿಸಿ. ಖಂಡಿತ ನಿಮ್ಮ ಸಮಸ್ಯೆಯಿಂದ ಪರಿಹಾರ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.